ಏಪ್ರಿಲ್ 1ರಿಂದಲೇ ಹತ್ತಾರು ಬೆಲೆ ಏರಿಕೆ ಕಂಡು ಶಾಕ್ ಆಗಿದ್ದ ಜನ ನಿನ್ನೆ ರಾತ್ರಿ ಮಲಗೋ ಹೊತ್ತಿನಲ್ಲಿ ಮತ್ತೊಂದು ಬರೆ ನೋಡಿ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ರಾಜ್ಯದಲ್ಲಿ ಡೀಸೆಲ್ ದರ ಹೆಚ್ಚಳವಾಗಿದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಇದರ ನಡುವೆ ಹಾವೇರಿಯಲ್ಲಿ ರೈತರ ಹಾಲಿನ ದರವನ್ನೇ ಕಡಿಮೆ ಮಾಡಲಾಗಿದೆ. ಮನೆ ಮುಂದೆ ವೆಹಿಕಲ್ ನಿಲ್ಸಿದ್ರೆ ಆ ವೆಹಿಕಲ್ಗೂ ಟ್ಯಾಕ್ಸು, ಕಸ ಇದ್ರೆ ಕಸಕ್ಕೂ ಟ್ಯಾಕ್ಸು, ಗಾಳಿ ಒಂದ್ಬಿಟ್ಟಿದ್ದಾರೆ ನೋಡ್ರಪ್ಪ. 3.5 ರೂಪಾಯಿ ರೇಟನ್ನು ಕಡಿಮೆ ಮಾಡಿ ನಷ್ಟವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಹಾಲು ಮೊಸರು ದುಬಾರಿ, ಮೆಟ್ರೋ ಬಸ್ ಟಿಕೆಟ್ ಹೊರೆ, ವಿದ್ಯುತ್ ಬಿಲ್, ಟೋಲ್ ಶುಲ್ಕ, ಲಿಫ್ಟ್ ನಿರ್ವಹಣೆ, ಟ್ರಾನ್ಸ್ಫಾರ್ಮರ್ ನಿರ್ವಹಣೆಯು ಕಾಸ್ಟ್ಲಿ, ವಾಹನ ನೋಂದಣಿ, ಕಸ, ಪಾರ್ಕಿಂಗ್ ಶುಲ್ಕ ಅಂತ ಒಂದೊಂದನ್ನೇ ಹೆಚ್ಚು ಮಾಡಿರೋ ಸರ್ಕಾರ ನಿನ್ನೆ ರಾತ್ರಿ ಸಡನ್ ಅಂತ ಡೀಸೆಲ್ ದರ ಹೆಚ್ಚಿಸಿ ಮತ್ತೊಂದು ಬರೆ ಎಳೆದಿತ್ತು. ಸಾಲು ಸಾಲು ಬರೆಗಳಿಂದ ತತ್ತರಿಸಿರೋ ಜನ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾತ್ರೋರಾತ್ರಿ ಡೀಸೆಲ್ ದರ ಹೆಚ್ಚಳ, ಜನರ ಆಕ್ರೋಶ. ಮಧ್ಯಮ ವರ್ಗಕ್ಕೆ ಸರ್ಕಾರದಿಂದ ಬರೆ ಅಂತ ಕಿಚ್ಚು. ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಹಾಲು, ಮೊಸರು, ವಿದ್ಯುತ್ ದರವನ್ನ ಸರ್ಕಾರ ಹೆಚ್ಚಳ ಮಾಡಿತು. ನಿನ್ನೆ ಬೆಳಗ್ಗೆಯೇ ಶಾಕ್ ನೋಡಿದ್ದ ಜನ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು. ಇನ್ನೇನ್ ರಾತ್ರಿ ಊಟ ಮಾಡಿ ಮಲಗಬೇಕು ಅನ್ನೋವಾಗ್ಲೇ ಮತ್ತೊಂದು ಶಾಕ್ ಆಗಿತ್ತು. ನಿನ್ನೆ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರುವಂತೆ ಡೀಸೆಲ್ ಮೇಲಿನ ತೆರಿಗೆಯನ್ನ ರಾಜ್ಯ ಸರ್ಕಾರ ಹೆಚ್ಚಿಸಿದೆ. ಪರಿಣಾಮ ಡೀಸೆಲ್ ದರ ರಾಜ್ಯದಲ್ಲಿ 2 ರೂಪಾಯಿ ಹೆಚ್ಚಳವಾಗಿದೆ. ಇಂದಿನಿಂದ ಡೀಸೆಲ್ ದರ 2 ರೂಪಾಯಿ ಏರಿಕೆಯಾಗಿದೆ. 89 ರೂಪಾಯಿ 2 ಪೈಸೆ ಇದ್ದ ಡೀಸೆಲ್ ದರ ಇಂದಿನಿಂದ 91 ರೂಪಾಯಿ 2 ಪೈಸೆಗೆ ಹೆಚ್ಚಳ ಆಗಿದೆ. ಸರ್ಕಾರದಿಂದ ಡೀಸೆಲ್ ದರ ಏರಿಕೆಯ ಬರೆ ಬೀಳ್ತಿದ್ದಂತೆ ರಾಜ್ಯದ ಉದ್ದಗಲಕ್ಕೂ ಜನ ಆಕ್ರೋಶಗೊಂಡಿದ್ದಾರೆ. ಅದರಲ್ಲೂ ಟ್ಯಾಕ್ಸಿ, ಬಸ್ ಸೇರಿದಂತೆ ಭಾರಿ ವಾಹನಗಳ ಮಾಲೀಕರು ತಲ್ಲಣಗೊಂಡಿದ್ದಾರೆ. ಯಾದಗಿರಿಯಲ್ಲಿ ಟ್ಯಾಕ್ಸಿ ಚಾಲಕರ ಸಂಘದವರು ಪೆಟ್ರೋಲ್ ಬಂಕ್ ಮುಂದೆ ಪ್ರತಿಭಟನೆ ನಡೆಸಿದರು. ಸವಾರರ ಕೈಗೆ ಹೂವು ಕೊಟ್ಟು ಪ್ರತಿಭಟನೆ. ಇತ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ರಸ್ತೆಗಿಳಿದಿದ್ರು. ಸಂಜಯ್ ವೃತ್ತದಲ್ಲಿ ಸವಾರರ ಕೈಗೆ ದಾಸವಾಳ ಹೂವು ಕೊಟ್ಟು ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿದ್ರು. ಈ ಸರ್ಕಾರ ಕೂತ್ರು ಟ್ಯಾಕ್ಸ್ ಹಾಕುತ್ತೆ, ನಿಂತ್ರು ಟ್ಯಾಕ್ಸ್ ಹಾಕುತ್ತೆ ಅಂತ ವ್ಯಂಗ್ಯವಾಡಿದ್ರು. ಮನೆ ಮುಂದೆ ವೆಹಿಕಲ್ ನಿಲ್ಸಿದ್ರೆ ಆ ವೆಹಿಕಲ್ಗೂ ಟ್ಯಾಕ್ಸು, ಕಸ ಇದ್ರೆ ಕಸಕ್ಕೂ ಟ್ಯಾಕ್ಸು, ಗಾಳಿ ಒಂದ್ಬಿಟ್ಟಿದ್ದಾರೆ ನೋಡ್ರಪ್ಪ. ಗಾಳಿಗೂ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇವರೇನು ರಾಜ್ಯ ಸರ್ಕಾರ ಏನಿದೆ ಅವತ್ತು ಸಾರ್ಥಕ ಆಯಿತು ಅಂತ ಇವತ್ತು ಜನ ಅವರ ಏನು ನಂಬಿ ಮತ ಹಾಕಿದ್ರು ಅವರು ನಿಜವಾಗ್ಲೂ ಭಾಳ ಖುಷಿ ಪಡ್ತಾರೆ. ಇವತ್ತು ಜನ ಓಡಾಡೋಕ್ಕೆ ಇವತ್ತು ಭಾಳ ಹೆದರ್ಕೊತಾ ಇದ್ದಾರೆ. ಎಲ್ಲಿ ಕೂತ್ಕೊಂಡ್ರೆ ಸಿಟ್ಟಿಂಗ್ ಟ್ಯಾಕ್ಸು, ಓಡಾಡಿದ್ರೆ ವಾಕಿಂಗ್ ಟ್ಯಾಕ್ಸು, ಇಲ್ಲ ಉಸಿರಾಡಿದ್ರೆ ಬ್ರೀತಿಂಗ್ ಟ್ಯಾಕ್ಸು ಏನಾರು ಹಾಕ್ಬಿಟ್ರೆ ರಾಜ್ಯ ಸರ್ಕಾರ ನೋಡಿ ಸಾರ್ಥಕ ಆಯಿತು. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿರೋ ಸ್ಥಳೀಯರು ಮಧ್ಯಮ ವರ್ಗದವರಿಗೆ ಬದುಕು ಕಷ್ಟವಾಗ್ತಿದೆ ಅಂತ ಆತಂಕ ತೋಡಿಕೊಂಡ್ರು. ನೋಡ್ರಿ, ಬಡವರು ಹೆಂಗಾರ ಪಾರಾಗ್ತಾರೆ, ಶ್ರೀಮಂತರು ಪಾರಾಗ್ತಾರೆ. ಸಾಯೋರು ಯಾರು? ಮಿಡ್ಲ್ ಕ್ಲಾಸ್ ಪೀಪಲ್ದವ್ರ ದುಡ್ಕೊಂಡು ತಿಂತಿರ್ತಾನವ. ಅವ ಮನಿ ಹೆಂಗೆ ನಡೆಸ್ತಾರೆ? ಬ್ಯಾಲೆನ್ಸ್ಲೇ ಇರ್ತದೆ. ಇವತ್ತು ಒಂದು 5,000 ರೂಪಾಯಿ ಬಂದ 5,000 ರೂಪಾಯಿದಾಗ ಕಟಾನ್ ಕಟ್ಟಿರ್ತಾರೆ. ಮತ್ತು ಅವ 20ನೇ ತಾರೀಕು ಬಂದರೆ ಮಂದಿ ಕಡೆ ಸಾಲ ಮಾಡಬೇಕು, ಅವ ಕೈ ಒಡ್ಡಬೇಕು. ಹಾವೇರಿ ಹಾಲು ಒಕ್ಕೂಟದಿಂದ ರೈತರಿಗೆ ಬರೆ. ಪ್ರತಿ ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಿಸಿರೋ ಸರ್ಕಾರ ಎಲ್ಲಾ ಹಣವನ್ನ ರೈತರಿಗೆ ಕೊಡ್ತೀವಿ ಅಂತ ಹೇಳಿತು. ಆದ್ರೆ ಹಾವೇರಿ ಹಾಲು ಒಕ್ಕೂಟದಲ್ಲಿ ರೈತರಿಗೆ ಬರೆ ಎಳೆಯಲಾಗಿದೆ. ರೈತರಿಂದ ಖರೀದಿ ಮಾಡ್ತಿರೋ ಹಾಲಿನ ದರವನ್ನ 3 ರೂಪಾಯಿ 50 ಪೈಸೆ ಕಡಿತ ಮಾಡಿದೆ. ಅಂದ್ರೆ ದರ ಹೆಚ್ಚಳದ ಬಳಿಕ ರೈತರಿಗೆ ಕೇವಲ 50 ಪೈಸೆ ಸಿಗಲಿದೆ. ಹಾವೇರಿ ಹಾಲು ಒಕ್ಕೂಟ ನಷ್ಟದಲ್ಲಿದ್ದು ಈ ನಿರ್ಧಾರ ಕೈಗೊಂಡಿದ್ದೀವಿ ಅಂತಾರೆ ಅಧ್ಯಕ್ಷರು. ನಾನು ಅಧಿಕಾರ ತೆಗೆದುಕೊಂಡ ಸಂದರ್ಭದಲ್ಲಿ ಅಂದಾಜು 20 ಕೋಟಿ ರೂಪಾಯಿ ನಷ್ಟವನ್ನು ಸಂಸ್ಥೆ ಅನುಭವಿಸಿದೆ. ಈ 20 ಕೋಟಿ ಲಾಸನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ 21ನೇ ತಾರೀಕು ನಡೆದಂಥ ಸಭೆಯಲ್ಲಿ 3.5 ರೂಪಾಯಿ ರೇಟನ್ನು ಕಡಿಮೆ ಮಾಡಿ ನಷ್ಟವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಹಾಲು, ಮೊಸರು, ಕರೆಂಟ್ ಅಂತ ದರ ಹೆಚ್ಚಳ ಮಾಡಿ ಜನರಿಗೆ ನೇರವಾಗಿ ಶಾಕ್ ಕೊಟ್ಟಿದ್ದ ಸರ್ಕಾರ ಇಂದಿನಿಂದ ಡೀಸೆಲ್ ದರ ಹೆಚ್ಚಿಸಿ ಎಲ್ರಿಗೂ ಪರೋಕ್ಷ ಬಿಸಿ ತಟ್ಟುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.